ಅಲ್ಲಿ ಬಹಳಷ್ಟು ವೇಗದ ಚೆಂಡನ್ನು ಸೇರುವಂತಹ ಎಸೆಗಾರ. ಈ ಬಾರಿ ಅಡ್ಡ ಚೆಂಡಿನ ನಿಶಾನೆ ಕಂಡು ಬರ್ತಾ ಇದೆ. ಹಿತೇಶಿನ ಬರ ಕೈ ಕೆಲಸಕ್ಕೆ ಬರ್ತಾ ಇದೆ. ಒಂಟಿ ಓಟದ ಸೇರ್ಪಡೆಯಾಗುವೊಂದಿಗೆ ಕಥೆಯನ್ನು ಪ್ರಾರಂಭಿಸ್ತಾ ಇದೆ YSV ಬಡಾಜ ತಂಡ. ಎರಡನೇ ಬಾರಿಗೆ ರೌಂಡ್ ವಿಕೆಟ್ ಮುಖೇನವಾಗಿ ಬಲವಾಗಿ ಉಳಿಯುವ ಪ್ರಯತ್ನವಿತ್ತು, ಆದರೆ ಒಂಟಿ ಓಟಕ್ಕಷ್ಟೇ ಮತ್ತು ಸೀಮಿತವಾಗ್ತಾ ಇದೆ. ಕಂಡು ಬರ್ತಾ ಇದೆ but I think single out of scorecard in the form of leg bites. Start of Goa. ಎರಡನೇ ಬಾರಿಗೆ ರೈಟಾಮ ರೌಂಡ್ ವಿಕೆಟ್ ಮುಖೇನವಾಗಿ ಎಸೆಯಬೇಕಾಗಿದೆ ಹರ್ಷೀತ್. ಕುಣಿದ ತಲೆಬಾಡಿ ಪರಿಸರದಲ್ಲಿ ತುಕೋಟು ಪರಿಸರದಲ್ಲಿ ಲೆಗ್ ಸ್ಪಿನ್ ಮಾಂತ್ರಿಕನೆಂದೇ ಖ್ಯಾತಿಯನ್ನು ಪಡೆದಂತಹ ಈ ಎಸೆಗಾರ ಹರ್ಷೀತ್. ಬಲಿಷ್ಠವಾಗಿ ದಂಡಿಸುವ ಪ್ರಯತ್ನವಿತ್ತು, ಆದರೆ ಔಟ್ಸೈಡ್ ಎಡ್ಜ್ ಆಫ್ ದಿ ಬ್ಯಾಟ್ and single and it is Goka. Now scores on the board. 4 and over. ರೈಟಾಮ್ ರೌಂಡ್ ವಿಕೆಟ್ ಮತ್ತೆ ಬಲಿಷ್ಠವಾಗಿ ಹೊಡೆಯುವುದನ್ನು ಇತ್ತು, ಆದರೆ ಒಂಟಿ ಓಟಕ್ಕಷ್ಟೇ ಸೀಮಿತವಾಗುವೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ 5 ಓಟಗಳ ಸಂಪೂರ್ಣತೆ ಕಂಡು ಬರ್ತಾ ಇದೆ. 5ನೇ ಬಾರಿಗೆ ಮತ್ತೆ ರೈಟಾಮ ರೌಂಡ್ ವಿಕೆಟ್ ಮುಖ್ಯವಾಗಿ ಬಲವಾಗಿ ದಂಡಿಸುವ ಪ್ರಯತ್ನವಿತ್ತು, ಆದರೆ ಉತ್ತಮ ಮಟ್ಟದ ಕ್ಷೇತ್ರ ರಕ್ಷಣೆ ಕಂಡು ಬರ್ತಾ ಇದೆ. ಇಲ್ಲಿ ಪ್ರಣೇಶ್ ಓರ್ವ ಉದಯೋನ್ಮುಖ ಆಟಗಾರ. Final time and the first over to the right-handed batsman. Again, beautiful shot, absolutely. ಅರ್ರ ಮುಂದೆ ಬೇಕಾಗಿದೆ ಅನ್ನೋದು ಓಟದ ಬಗಲಿ. ಮಾಂತ್ರಿಕ ವಿಖ್ಯಾತಿನವರ ಎಸೆಗಾರಿಕೆ ಭಾಗದಲ್ಲಿ ಕಂಡು ಬಂದರೆ ಪ್ರಥಮ ಸ್ಥವನ್ನು ಅಡ್ಡ ಚೆಂಡಿನ ನಿಶಾನೆ ಕಂಡು ಬರ್ತಾ ಇದೆ. 6ರ ಮುಂದೆ ಬೇಕಾಗಿದೆ 11. ಬಲಿಷ್ಠ ದಂಡನೆ ಪ್ರಯತ್ನವಿತ್ತು, ಆದರೆ ವೆರಿ ಗುಡ್ ಕ್ಯಾಚ್ ಬೈ ದ ಫೀಲ್ಡರ್ ಮಿಸ್ಟರ್ ಹರ್ಷಿತ್. Another wicket down for YSV Bajaj. Now 5 to go, 11 to get. 5ರ ಮುಂದೆ ಬೇಕಾಗಿದೆ 11 ಓಟಗಳ ಗುರಿ. 5 to go, 11 to get. ಮತ್ತೆ ಅಗಲ ಚೆಂಡು. 5ರ ಮುಂದೆ ಬೇಕಾಗಿದೆ 10 ಓಟದ ಗುರಿ. ಮತ್ತೆ ನೋಡಿ ಖಂಡಿತವಾಗಿಯೂ ನೆಲಕ್ಕೆಚ್ಚಿ ಬಂದಂತಹ ಚೆಂಡು ಯಾವುದೇ ರೀತಿಯ ಸಂಪರ್ಕವನ್ನು ಕಾಣ್ತಾ ಇಲ್ಲ ಚೆಂಡಿನೊಂದಿಗೆ. 4ರ ಮುಂದೆ ಮತ್ತೆ ಖಂಡಿತವಾಗಿಯೂ ಶ್ರೇಷ್ಠ ಮಳೆಗೆಸ್ತ ವೈಡ್. ತೀರ್ಪುಗಾರರ ನಿಶಾನೆ ಬರ್ತಾ ಇದೆ ಅಡ್ಡ ಚೆಂಡು ಎಂದು. ಈ ಬಾರಿ ಮತ್ತೆ ಆಫ್ಸ್ಟಿಕ್ನಿಂದ ಹೊರಭಾಗದಲ್ಲಿ ಚೆಂಡು. 4ರ ಮುಂದೆ ಬೇಕಾಗಿದೆ
8 ಓಟಗಳ ಗುರಿ. 4 to go, 8 to get. 4 ಮುಂದೆ ಬೇಕಾಗಿದೆ 8 ಓಟಗಳ ಗುರಿ. ಸುಂದರ ಶೈಲಿಯಷ್ಟು ಕಂಡು ಬರ್ತಾ ಇದೆ ವಿಕೆಟ್ ಅವರ ಖಾತೆಯಲ್ಲಿ. ಒಂದು ವಿಕೆಟ್ ಡೌನ್ ಫಾರ್ ವೈಎಫ್ಸಿ ಬೇಡ ಇದೆ. ಖಂಡಿತ ಬಲಿಷ್ಠ ದಾಂಡಿಗಳ ಉದ್ದಾರಿ ಮತ್ತೆ ಫೀಲ್ಡನ್ನು ಬರ್ತಾ ಇದೆ. 3 ಮುಂದೆ ಬೇಕಾಗಿದೆ 8. ಖಂಡಿತವಾಗಿಯೂ ಮ್ಯಾಜಿಕ್ ಅನ್ನು ಮಾಡ್ತಾ ಇರೋ ವಿಕೆಟ್ ಕಾದು ನೋಡಬೇಕಾಗಿದೆ. 3 गेंद में 8 रन की आवश्यकता है. 3 गेंद में 8 रन. ये मैच बराबर मुकाबला हो रहा है यहाँ करावली स्टेडियम पर. अभी तो देखिए आज की गेंद से पिक्चर शॉट 1 रन की द्वारा 7 रन चाहिए. 2 गेंद में 7 रन चाहिए. सो बराबर मुकाबला है यहाँ. फिर एक बार कंप्लीटली बीट हो गया है. इसके साथ एक बॉल में 7 रन, 1 ball 7 run is the equation. इसी के साथ 1 रन